ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಜುಲೈ 26ರಂದು 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಭಾವಪೂರ್ಣ ಬೈಕ್ ರ್ಯಾಲಿ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಬಾಗಲಕೋಟೆಯಲ್ಲಿ ಜುಲೈ 26ರಂದು ಭಾವಪೂರ್ಣ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಮಾಜಿ ಹಾಗೂ ಹಾಲಿ ಪ್ಯಾರಾಮಿಲಿಟರಿ ಯೋಧರ ಕಲ್ಯಾಣ ಅಭಿವೃದ್ಧಿ ಸಂಘದ ವತಿಯಿಂದ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ 2026ರ ಅಂಗವಾಗಿ ಈ ಬೈಕ್ ರ್ಯಾಲಿ ನಡೆಯಲಿದೆ. ಜುಲೈ 26ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ನವನಗರದ ಜಿಲ್ಲಾಡಳಿತ ಭವನದಿಂದ ರ್ಯಾಲಿ ಆರಂಭವಾಗಲಿದ್ದು, ಕೋರ್ಟ್ ಮಾರ್ಗ, LIC ಸರ್ಕಲ್, APMC ಮೂಲಕ ಬಸವೇಶ್ವರ ಸರ್ಕಲ್ವರೆಗೆ ಸಾಗಲಿದೆ. ಕಾರ್ಗಿಲ್ ಯುದ್ಧದಲ್ಲಿ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವ ವೀರ ಯೋಧರ ಶೌರ್ಯ, ತ್ಯಾಗ ಮತ್ತು ಅಪ್ರತಿಮ ದೇಶಭಕ್ತಿಗೆ ಗೌರವ ನಮನ ಸಲ್ಲುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರ್ಯಾಲಿಯಲ್ಲಿ ಮಾಜಿ ಹಾಗೂ ಹಾಲಿ ಪ್ಯಾರಾಮಿಲಿಟರಿ ಯೋಧರು, ಯುವಕರು, ಕನ್ನಡ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಗಿಲ್ ವೀರ ಯೋಧರಿಗೆ ಗೌರವ ಸಲ್ಲಿಸುವಂತೆ ಸಂಘದ ವತಿಯಿಂದ ಮನವಿ ಮಾಡಲಾಗಿದೆ. ವೀರ ಯೋಧರಿಗೆ ನಮ್ಮ ಗೌರವ, ರಾಷ್ಟ್ರ ಪ್ರೇಮಕ್ಕೆ ನಮ್ಮ ಸಂಕಲ್ಪ ಎಂಬ ಸಂದೇಶದೊಂದಿಗೆ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಸಭೆಯಲ್ಲಿ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಕನ್ನಡಿಗರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ನವೀನ್ ಕಪಾಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಹಿಂದೂ ಜಾಗರಣಿಕ ವೇದಿಕೆ ಮುಖಂಡರಾದ ಶ್ರೀ ನಾಗೇಶ್ ಅಂಬಿಗೇರ್, ಮಾಜಿ ಹಾಗೂ ಹಾಲಿ ಪ್ಯಾರಾಮಿಲಿಟರಿ ಯೋಧರ ಕಲ್ಯಾಣ ಅಭಿವೃದ್ಧಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜ್ಕುಮಾರ್ ಲಮಾಣಿ, ಜಿಲ್ಲಾ ನಿರ್ದೇಶನ ಶ್ರೀ ರಾಮಣ್ಣ ಕೆಂಪ್ಲಿಂಗನ್ನವರ್, ಸಲಹೆಗಾರರಾದ ಶ್ರೀ ಶಂಕರ್ ಮಲ್ಲಾಪುರ್, ಪ್ರಮುಖರಾದ ಶ್ರೀ ಶಿವಾನಂದ ಅಂಬಿಗೇರ್ ಸೇರಿದಂತೆ ಅನೇಕ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಡೆಯಲಿರುವ ಈ ಭಾವಪೂರ್ಣ ಬೈಕ್ ರ್ಯಾಲಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವೀರ ಯೋಧರಿಗೆ ಗೌರವ ಸಲ್ಲಿಸುವಂತೆ ಸಂಘದ ವತಿಯಿಂದ ಕರೆ ನೀಡಲಾಗಿದೆ. ಹಾಲಿ ಮತ್ತು ಮಾಜಿ ಪ್ಯಾರಾಮಿಲಿಟರಿ ಯೋಧರ ವತಿಯಿಂದ ನಾಳೆ ದಿನ ಬಾಗಲಕೋಟೆಯಾದ್ಯಂತ ಎಲ್ಲ ನಗರಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬೈಕ್ ರ್ಯಾಲಿ ಒಂದು ದೇಶಕ್ಕೆ ಮಾದರಿಯಾಗಿ, ದೇಶಕ್ಕೆ ತಮ್ಮ ಗೌರವವನ್ನು ಸಮರ್ಪಣೆ ಮಾಡಿದಂಥ ಯೋಧರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಹಾಗೂ ಯುವಕರಿಗೂ ಕೂಡ ಒಂದು ಸಂದೇಶವನ್ನು ಕೊಡಲು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರ ಜೊತೆ ಮಾತಾಡೋಣ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಕರ್ನಾಟಕ ಯುವ ವೇದಿಕೆ ಕನ್ನಡ ಧ್ವನಿ ಅವರ ರಾಜ್ಯಾಧ್ಯಕ್ಷರಾದಂಥ ನವೀನ್ ಕಪಾಲಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದರ ಆಯೋಜಕ ಬಗ್ಗೆ. ನಮಸ್ಕಾರ. ಏನು ನಮ್ಮ ಹಾಲಿ ಮತ್ತು ಮಾಜಿ ಪ್ಯಾರಾಮಿಲಿಟರಿ ಯೋಧರು ಒಂದು ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಅದು ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ. ಆ ಪ್ಯಾರಾಮಿಲಿಟರಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳನ್ನು ನಾವು ಭೇಟಿ ಮಾಡಿ, ಸರ್ ನೀವು ಏನು ನಮ್ಮ ದೇಶದ ಯೋಧರ ಬಗ್ಗೆಯನ್ನು ನೀವು ಒಂದು ಕಾರ್ಗಿಲ್ ವಿಜಯೋತ್ಸವನ ಮಾಡಕತ್ತೀರಿ, ಆ ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಾವು ಪಾಲ್ಗೊಂಡು, ಯಾಕಂದ್ರೆ ನಮಗಂತರೂ ದೇಶ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ನೀವೆಲ್ಲ ದೇಶ ಸೇವೆಯನ್ನು ಮಾಡಿ ಬಂದಿರಿ. ಬಂದ ಬಳಿಕ ನಮಗೆ 1999 ಕಾರ್ಗಿಲ್ ವಿಜಯೋತ್ಸವ ನಮ್ಮ ಭಾರತೀಯ ಸೈನಿಕರು ಗೆದ್ರು. ಅದಾದ ಮ್ಯಾಗ ಗೆಲ್ಲೋಕ್ಕಿಂತ ಮುಂಚೆಗೆ ಇನ್ನೊಂದು ಏನಾಕತ್ತಂದ್ರೆ ನಮ್ಮ ದೇಶದ ಸೈನಿಕರು ಎಷ್ಟೋ ಜನ ಹುತಾತ್ಮರಾದ್ರು. ಅದಕ್ಕೆ ಏನೈತೆ ಇವ್ರು ಹೇಳಿದ್ರು, ನಾವು ಹಿಂಗೆ ಮಾಡಾಕತ್ತೀವ್ರಿ, ಹುತಾತ್ಮರದು ಅಲ್ಲಿ ನಾವು ಶ್ರದ್ಧಾಂಜಲಿ ಮೌನಾಚರಣೆ ಮಾಡೋಣ. ಆಮೇಲೆ ಏನೈತಿ ವಿಜಯೋತ್ಸವವನ್ನು ಕೂಡ ನಾವು ಎರಡು ನಿಟ್ಟಿನಲ್ಲಿ ಮಾಡ್ಬೇಕಂತೇಳಿ ಒಂದೇನು ಅವರು ಇದನ್ನ ಸಂಕಲ್ಪ ಮಾಡ್ಯಾರ. ಆ ಸಂಕಲ್ಪಕ್ಕೆ ನಾವೆಲ್ಲರೂ ಇಡೀ ನಮ್ಮ ಭಾರತ ದೇಶ ಈಗ ಏನಾಗತ್ತಂದ್ರೆ ಇನ್ನೊಂದು ಕೆಲವು ದಿನಗಳು ಹೋದ್ರೆ ಇಡೀ ಜಗತ್ತಿಗೆ ಮೊದಲನೇ ಸ್ಥಾನ ಬರ್ತೈತೆ ಅಂತೇಳಿ ನಮಗೆ. ಯಾಕಂದ್ರೆ ನಮ್ಮ ಸೈನಿಕರು ಆ ಟೈಪಲ್ಲಿ ಕೆಲಸ ಮಾಡಕತ್ತಾರ, ಅವ್ರು ಗಡಿಯೊಳಗೆ ಕೆಲಸ ಮಾಡಕತ್ತಾರಂತೇಳಿ ನಮ್ಮ ದೇಶ ಇನ್ನು ಮುಂದೆ 1 ನಂಬರ್ ಸ್ಥಾನಕ್ಕೆ ಬರ್ತೈತೆ ಅಂತೇಳಿ ನಾವು 100ಕ್ಕೆ 100% ಗೊತ್ತೈತಿ. ಅದರ ಏನೈತಿ ಈಗಿನ ಯುವ ಪೀಳಿಗೆಗಳು ಇನ್ನು ನೀವು ರೆಡಿ ಆಗ್ರಿ. ಸರ್, ಇದು ತಮ್ಮ ಜೊತೆಯಾಗಿ ಯಾವ್ಯಾವ ಸಂಘಟನೆದವರು ಇದರ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ? ಸರ್, ಈಗ ನಮಗೆ ಮಾಹಿತಿ ಬಂದಿದ್ದ ಪ್ರಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಆಮೇಲೆ ಕರ್ನಾಟಕ ಹಸಿರು ಸೇನೆ ಅಂತೇಳಿ ಅದೊಂದು ಸಂಘಟನೆ, ಆಮೇಲೆ ರೈತ ಸಂಘಟನೆ,
ಆಮೇಲೆ ಹಿಂದೂ ಜಾಗರಣ ವೇದಿಕೆ, ಆಮೇಲೆ ಕೆಲವು ಇನ್ನೂ ಸಂಘಟನೆಗಳ ಹೆಸರುಗಳ ಹೇಳ್ಯಾರ, ಅದನ್ನು ನೋಡಿವಿ. ಆದರೆ ಎಲ್ಲ ಸಂಘಟನೆಗಳ ಕೂಡ್ತಾವು. ಇವಂತರೂ ನಾವು ಪರ್ಟಿಕ್ಯುಲರ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿವಣ, ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ, ಆಮೇಲೆ ಹಿಂದೂ ಜಾಗರಣ ವೇದಿಕೆ, ಇವರಂತೂ ನಾವು ಆಲ್ರೆಡಿ ಅವ್ರಿಗೆ ಹೇಳಿಬಿಟ್ಟಿವಿ. ಈಗ ಸರ ನಾವು ನಿಮ್ಮ ಜೋಡಿ ನಾಳೆ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಆಗುತ್ತನ ನಾವು ನಿಮ್ಮ ಜೋಡಿ ಇರ್ತೀವಿ ಅಂತೇಳಿ ಹೇಳಿವಿ ಸರ. ನಾವು ಅದನ್ನ ಕಾರ್ಯಕ್ರಮ ಯಶಸ್ವಿ. ಈ ಸಂಘಟನೆ ಮತ್ತು ಯಾವುದೇ ಒಂದು ಸಂಘಟನೆ ಅನ್ನೋದಕ್ಕಿಂತ ಇದು ದೇಶದ ಅಭಿಮಾನ. ದೇಶಕ್ಕೋಸ್ಕರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಾವು ಈ ಮೂಲಕ ಹೇಳ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಆಯೋಜನೆಯನ್ನ ಹಮ್ಮಿಕೊಂಡಂತ ನಮ್ಮ ರಾಜ್ಕುಮಾರ್ ಲಮಾನಿ ಅವರು ಏನು ಹೇಳ್ತಾರೆ, ಅವ್ರ ಮುಂದೆ ಆಡುವಂತ. ಸೊ ನಾವು ಇವತ್ತು ನಮ್ಮ ಬಾಗಲಕೋಟೆ ಜನತೆಗೆ ಹೇಳಬೇಕಪ್ಪ ಅಂದರೆ, ನಾಳೆ ದಿನ 1999ರಲ್ಲಿ ನಮ್ಮ ದೇಶದ ಸೈನಿಕರು ಕಾರ್ಗಿಲ್ ಯುದ್ಧವನ್ನು ಗೆದ್ದು ನಮಗೆ ಒಂದು ಹೆಮ್ಮೆಯ ವಿಷಯವಂತ ತಿಳಿದು ಬಂತು. ನಾವು ಅದರ ಜೊತೆ ಅದರಲ್ಲಿ ಭಾಗಿಯಾಗಿದ್ದೀವಿ. ಕಾರ್ಗಿಲ್ ಯುದ್ಧದಲ್ಲಿ 1999ರಲ್ಲಿ ನಾವು 2 ವರ್ಷ 2001ರವರೆಗೂ ನಾವು ಸಹ ಆ ಜಾಗದಲ್ಲಿ ನಾವು ಭಾಗಿಯಾಗಿದ್ದೀವಿ. ಅದರ ಅನುಭವ ಸಹಿತ ನಮಗಿದೆ. ಸೊ ನಾಳೆ ದಿನ ನಾವು ಅದರಲ್ಲಿ ಗೆದ್ದೋದೊಂದು ವಿಷಯ, ಅದರಲ್ಲಿ ಹುತಾತ್ಮರಾದವರಂಥ ನಮ್ಮ ವೀರ ಯೋಧರು ಅವರ ಮನಸ್ಸಿಗೆ ಶಾಂತಿ ಸಿಗಲಿ ಎಂದು ನಾವು ನಾಳೆಯ ದಿನ ಅವರ ನೆನಪಿಗೋಸ್ಕರ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಅವರ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾಳೆ ದಿನ ನಾವು ಕಾರ್ಗಿಲ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್, ತಾವು ಎಷ್ಟು ವರ್ಷಗಳಿಂದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ಕೊಂತ ಬಂದಿದ್ದೀರಿ ಸರ್? ಸರ್, ಸುಮಾರು ಒಂದು 5 ವರ್ಷ ಆಯಿತು ಸರ್. ನೀವು ವರ್ಷ ಪೂರ್ತಿ ಒಂದು ವರ್ಷಕ್ಕೊಮ್ಮೆ ಒಂದು ವಿವಿಧ ರೀತಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂತ ಬಂದಿದ್ದೀರಾ. ಈ ಸಾಲಿ ತಾವು ಬೈಕ್ ರ್ಯಾಲಿ ಮುಖಾಂತರ ನೀವು ಯುವಕರಿಗೆ ಏನು ಸಂದೇಶ ಕೊಡ್ತೀರಿ? ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಯುವಕರು ತುಂಬ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹಾಗೂ ಮೊಬೈಲ್ದಲ್ಲಿ ತಮ್ಮ ಸಮಯವನ್ನು ವ್ಯಸ್ತ ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಕೆಲವು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವುಗಳನ್ನೆಲ್ಲ ಬಿಟ್ಟು ನಮ್ಮ ದೇಶದ ಸೈನಿಕರು ಹೇಗೆ ಒಂದು ನಿಟ್ಟಿನಲ್ಲಿ ನಡೀತಾರೆ, ಒಂದು ಯಾವುದೇ ಚಟ ಇಲ್ಲದೆ, ಯಾವುದೇ ಒಂದು ಕೆಟ್ಟ ದಾರಿಯಲ್ಲಿ ಹೋಗದೆ ಹೇಗೆ ಅವರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ಹಾಗೆ ನಮ್ಮ ಯುವಕರು ಸಹ ತಮ್ಮ ವಿದ್ಯಾಭ್ಯಾಸದಲ್ಲಿ, ತಮ್ಮ ಜೀವನದಲ್ಲಿ, ತಮ್ಮ ತಂದೆ ತಾಯಿ, ತಮ್ಮ ಅಣ್ಣ ತಮ್ಮಂದಿರ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಇದ್ದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಗಣ್ಯ ವ್ಯಕ್ತಿಯಾಗಿ ಬೆಳೀಲಿ ಅಂತೇಳಿ ನಾವು ಅವರಿಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಅನ್ನ ಕೊಡುವ ರೈತ ಅಂತಾರ, ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ ಆಗ್ತಾ ಇದ್ದಾರೆ. ದೇಶ ಕಾಯುವ ಸೈನಿಕ ಮತ್ತು ಅನ್ನ ಹಾಕುವ ರೈತ, ಈ ಮಾಜಿ ಸೈನಿಕರು ಕೂಡ ಹೌದು, ಮತ್ತು ಈ ರೈತರ ಒಂದು ಒಡನಾಡಿ, ರೈತರ ಸ್ನೇಹಿಯಾದಂಥ ಅವ್ರು ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಈಗ ಯೋಧ ಏನು ಮಾಡ್ತಾನೆ ಅಂದರೆ ಗಡಿ ಕಾಯ್ತಾನೆ, ರೈತ ಏನು ಮಾಡ್ತಾನೆ ಅಂದರೆ ದೇಶ ಜನತೆಗೆ ಅನ್ನ ನೀಡ್ತಾನೆ. ಸೊ ಹಾಗಾಗಿ ನಮ್ದು ಏನಪ್ಪ ಅಂದರೆ ದೇಶ ಕಾಯೋನು ದೇಶಕ್ಕೆ ಮುಖ್ಯ, ಅನ್ನ ನೀಡೋನು ಅದಕ್ಕಿಂತ ಮುಖ್ಯ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ದೇಶ ಕಾಯೋರ ಜೊತೆ ನಾವು ರೈತರಾದರೆ ನಾವು ಏನು ಮಾಡ್ತೇವೆ, ಅವ್ರಿಗೆ ಸಪೋರ್ಟ್ ಕೊಡಲಿಕ್ಕೆ ನಾವು ಬಾಗಲಕೋಟೆ ಜಿಲ್ಲೆ ಎಲ್ಲ ರೈತ ಸಂಘದಿಂದ ಬರಲಿಕ್ಕೆ ನಾವು ನಾಳೆ 9 ಗಂಟೆಗೆ ನಾವು ಹಾಜರಾಗ್ತಾ ಇದ್ದೀವಿ. ತಾವು ಕೂಡ ಸರ ಹಿಂದೂ ಜಾಗರಣೆ ವೇದಿಕೆಯಿಂದ ಆಗಮಿಸಿದ್ದೀರಾ, ಈ ಕಾರ್ಯಕ್ರಮದ ಕುರಿತು ತಾವೇನು ಹೇಳ್ತಾ ಇದ್ದೀರಾ? ನಮ್ಮ ಜಾಗರಣ ವೇದಿಕೆ ವತಿಯಿಂದ ಎಲ್ಲ ಯುವಕರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕಾಗಿನಂತೆ ಎಲ್ಲ ಲೋಕಲ್ ಇರುವಂಥ ಯುವಕರು ತಮ್ಮ ಬೈಕ್ ತಗೊಂಡು DC ಆಫೀಸ್ನಲ್ಲಿ ಬಂದು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೊಂಡು ಬಂದು ಅದರೊಳಗೆ ಪಾಲ್ಗೊಳ್ಬೇಕಾಗಿನಂತೆ. ಯಾವರೇ 3 ಸೀಟು ಹಾಕ್ಕೊಂಡು ಬರಬೇಡ್ರಿ, ಬಂದ್ರೆ 2 ಸೀಟ್ ಮ್ಯಾಗ ಬರ್ರಿ. ಆಮೇಲೆ ರೇಸ್ ಹೋಗೋ ಹೊತ್ನ್ಯಾಗ ನಾ ಮುಂದೆ ನಿಮ್ಮ ಅಂತ ಹೋಗ್ಬೇಡ್ರಿ. ಒಂದು ಆರ್ಮಿ ಅವ್ರದ್ದು ಗಾಡಿ ಮುಂದೆ ಹೋಗಿರ್ತೈತಿ, ಆದ್ದರಿಂದ ಒಂದು ಸ್ಲೋ ಮೂಮೆಂಟ್ ಮ್ಯಾಗ ಹೋಗ್ಬೇಕು. ನಂದು ನಿಂದಂತ ರೇಸ್ ಮಾಡ್ಕೊಂತು ಈ ಗಲಾಟೆ ಮಾಡಿ ಯಾರು ಗದ್ದಲ ಮಾಡ್ಲಾರ್ದ ಒಂದು ಸರಿಯಾಗಿ ದಾರಿಗೆ ಹೋಗ್ಬೇಕಂತ ವಿನಂತಿ. ಒಂದು ನಿಯಮಗಳ ಪಾಲನೆ ಕಡ್ಡಾಯವಾಗಿ ಇರಲಿ ಅಂತ ಹಿಂದೂ ಜಾಗರೂಕತೆಯಿಂದ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸೈನಿಕರು ಕೂಡ ಇದ್ದಾರೆ, ಅವ್ರನ್ನ ಏನು ಕೇಳೋಣ ಈ ಕಾರ್ಯಕ್ರಮದ ಕುರಿತು. ಸರ್, ತಮಗೆ ಈಗ ಹೊಳ್ಳಿ ಅವಕಾಶ ಕೊಟ್ಟರೆ ತಾವು ಈಗ ಸೇವೆ ಮಾಡಲು ರೆಡಿ ಇದ್ದಾರೆ ಸರ್ ದೇಶಕ್ಕಾಗಿ? ನಮಸ್ಕಾರ ಸರ್. ನಾನು 96ರಲ್ಲಿ ಭರ್ತಿಯಾಗಿ ಅಲ್ಲೇ ಕಾಶ್ಮೀರದಲ್ಲಿ 99ರಲ್ಲಿ ಲಡಾದಲ್ಲಿ ಎಲ್ಲೇ ಇದ್ದೀವಿ ನಾವು ಕಾಶ್ಮೀರದಲ್ಲಿ. ಇನ್ನೂ ಆದರೂ ಹೋಗಿ ದೇಶ ಸೇವೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೋಸ್ಕರ ನಾಳೆ ದಿವಸ ಏನಿದೆಯಲ್ಲ, ಮುಂಜಾನೆ ಬೆಳಗ್ಗೆ 9 ಗಂಟೆಗೆ
DC ಆಫೀಸಿಂದ ಎಲ್ಲರೂ ಯುವಕರು ಮಿತ್ರರು ಎಲ್ಲರೂ ಬಂದು ಬೈಕ್ ರ್ಯಾಲಿಯಲ್ಲಿ ಬರ್ತಾರಲ್ಲ, ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಬರಬೇಕು. ಅಂದರೆ ಎಲ್ಲರಿಗೊಂದು ಒಳ್ಳೇದಾಗುತ್ತೆ. ಮುಂದೆ ಯಾರು ಹೋಗ್ತಾರೆ ಅವ್ರ ಹಿಂದಿಂದ ಒಂದೇ ಲೈನಲ್ಲಿ ಹೋಗಿ ಅವರಿಗೆ ಚೆನ್ನಾಗಿ ಒಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಮಾಡಿ ತೋರಿಸಿದ್ರೆ ಒಂದು ಒಳ್ಳೇದಾಗತ್ತೆ ಅಂತೇಳಿ ಕೇಳ್ಬಿಟ್ಟು ನಮಸ್ಕಾರ. ಸರ್ ತಾವೇನು ಹೇಳ್ತೀವಿ ಸರ್ ಈ ಕಾರ್ಯಕ್ರಮಕ್ಕೆ? ಈ ಕಾರ್ಯಕ್ರಮಕ್ಕೆ ಸರ್ ಬಂದು ಎಲ್ಲ ಬಾಗಲಕೋಟೆ ನಗರದ ಜನತೆ ಹಾಗೂ ಯುವ ಮಿತ್ರರು ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗಳು ಬಂದು ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊತೀವಿ. ಆಮೇಲೆ ಎಲ್ಲ ಸಂಘಟನೆ ಹಿಂದೂ ಪರ ಸಂಘಟನೆಗಳನ್ನು ಬಂದು ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳ್ಕೊಳ್ಳೋದ್ರಿಂದ ಮನವಿ ಮಾಡ್ತೀವಿ ಸರ್. ಇನ್ನೊಂದು ವಿಷಯ, ಯುವಕರಲ್ಲಿ ಏನಪ್ಪ ಅಂತಂದರೆ ಇವತ್ತಿಗೆ ಇದು ನಾವು ಯಾವ ರಾಜಕೀಯ ಪಕ್ಷನೂ ಇದನ್ನು ಮಾಡ್ತಾ ಇಲ್ಲ. ಇವತ್ತು ಏನಪ್ಪ ಅಂತಂದರೆ ರಾಜಕೀಯದಲ್ಲಿ ಯುವಕರು ಎಲ್ಲ ಮಗ್ನಾಗಿಬಿಟ್ಟಿದ್ದಾರೆ. ಇವತ್ತು ದೇಶ ಕಾಯುವ ಸೈನಿಕನು ಒಂದ್ಸಲ ಅವ್ರನ್ನು ಸಮಸೋಣ. ಯಾಕಂತಂದರೆ ಅಲ್ಲಿ ಅವರು ನಮ್ಮ ಪರಿಸ್ಥಿತಿ ನಮಗಲ್ಲಿ ಡ್ಯೂಟಿ ಮಾಡೋದನ್ನ ನಮಗೆ ಗೊತ್ತಿರುತ್ತೆ. ಇವತ್ತೇನಪ್ಪ ಅಂತಂದರೆ ಎಲ್ಲರೂ ಬರೀ ರಾಜಕೀಯ ಅದು ಇದು ಅಂತಂದು ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಈಗ ಇದು 26 ಇದು ಕಾರ್ಗಿಲ್ ವಿಜಯೋತ್ಸವನ ಆ್ಯಕ್ಚುಲಿ ಸೈನಿಕರದಲ್ಲ, ಇದು ಯೋಧರದ್ದು ಆಚರಿಸ್ಬೇಕಂತಿಲ್ಲ. ಆ್ಯಕ್ಚುಲಿ ನಾಗರಿಕರಲ್ಲಿ ಒಂದು ಅವ್ರಿಗೆ ಬರಬೇಕು ಇಚ್ಛಾಶಕ್ತಿ, ನಾಗರಿಕರು ಮಾಡಬೇಕು. ಆದರೆ ಈ ಥರ ಯಾರೂ ಮಾಡ್ತಾ ಇಲ್ಲ. ಇನ್ನು ಮುಂದಾದರೂ ಈಗ ಕಾರ್ಗಿಲ್ನಲ್ಲಿ ಮೃತರಾದಂಥ ಆಮೇಲೆ ಅವರು ಸ್ವರ್ಗಿನರಂಥ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಣ. ದಯವಿಟ್ಟು ತಮ್ಮಲ್ಲಿ ಕಳ್ಕೊಳ್ಳೋ ವಿನಂತಿ ಏನಪ್ಪ ಅಂತಂದರೆ ನಾಳೆ ನಮಗೆ ಎಷ್ಟಾದಷ್ಟು ಬಂದು ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ಆಯೋಜಕರಿಂದ ಸಂಪೂರ್ಣ ಮಾಹಿತಿ. ಎಲ್ಲ ಸಂಘಟನೆಯ ಮತ್ತು ರೈತ ಸಂಘಟನೆ ವತಿಯಿಂದ ಸಂಪೂರ್ಣ ಎಲ್ಲ ಬೆಂಬಲ ಐತೆ ಅಂತೇಳಿ ಆಯೋಜಕರು ಹೇಳಿದ್ದಾರೆ. ನಾಳೆ ದಿನ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಭೀಮ್ ಧ್ವನಿ ಕನ್ನಡ ನ್ಯೂಸ್ ವತಿ ಬಾಗಲಕೋಟೆಯಿಂದ ತಮ್ಮೊಂದಿಗೆ